ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ನಾಳೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಶಿವಲಿಂಗನ ಪೂಜೆಗೆ ಕೋರ್ಟ್ ಅವಕಾಶವನ್ನು ಕೊಟ್ಟಿದೆ. ಅದು 15 ಜನರಿಗೆ ಮಾತ್ರ. ಈ 15 ಜನರು ಪ್ರಮುಖವಾಗಿ ಜಿಲ್ಲಾಧಿಕಾರಿಗೆ ತಮ್ಮ ಆಧಾರ್ ಕಾರ್ಡನ್ನು ಕೊಡಬೇಕು. ಆ ಬಳಿಕ ಅವರು ಪೂಜೆಗೆ ಪ್ರವೇಶವನ್ನು ಪಡೆದುಕೊಳ್ತಾರೆ. ನಾಳೆ ಮಧ್ಯಾಹ್ನ 2 ಗಂಟೆ ನಂತರ ಅವರಿಗೆ ಪೂಜೆಗೆ ಅವಕಾಶವನ್ನು ಮಾಡಿ ಕೊಡಲಾಗಿದೆ. ಯಾಕೆ ಈ ಲಾಡ್ಲೆ ದರ್ಗಾ ಮಸೀದಿಯಲ್ಲಿ ಈ ರೀತಿಯಾಗಿ ಕೋರ್ಟ್ ಅನುಮತಿಯನ್ನು ಪಡೆದುಕೊಂಡು ಪೂಜೆಗೆ ಹೋಗಬೇಕಾಗತ್ತೆ, ಇದರ ಬಗ್ಗೆ ಚರ್ಚೆ ಮಾಡೋಣ. ಮತ್ತೊಂದು ಸುದ್ದಿ, ಇವತ್ತು ಮಲ್ಪೆ ಬೀಚ್ನಲ್ಲಿ ಒಂದು ಬೋಟ್ ಕಾಣಿಸ್ಕೊಳ್ಳುತ್ತೆ. ಆ ಬೋಟ್ ಕಾಣಿಸ್ಕೊಳ್ತಾ ಇದ್ದಂತೆ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗುತ್ತೆ. ಅಷ್ಟೇ ಅಲ್ಲ, ಒಮನ್ ದೇಶದ ಬೋಟ್ ಇಲ್ಲಿಗೆ ಯಾಕೆ ಬಂತು ಅಂತೇಳಿ ಕುತೂಹಲ ಕೂಡ ಕೇಳಿಸುತ್ತೆ. ಈಗ ಕೋಸ್ಟಲ್ ಗಾರ್ಡ್ ಪೊಲೀಸರು ಅದಕ್ಕೆ ಸಂಬಂಧಪಟ್ಟಂತೆ ತೀವ್ರ ತನಿಖೆಯನ್ನು ನಡೆಸಿದ್ದಾರೆ. ಒಂದಷ್ಟು ಅಚ್ಚರಿ ಮಾಹಿತಿಗಳು ಹೊರಬಿದ್ದಿದೆ, ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೀನಿ. ಮತ್ತೊಂದು ಕಡೆ ನಾಳೆ ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಕೋಟ್ಯಾಂತರ ಭಕ್ತರು ನಾಳೆ ಪುಣ್ಯ ಸ್ನಾನಕ್ಕೆ ಸಾಕ್ಷಿ ಆಗ್ತಾರೆ. ಈ 3 ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಮೊದಲಿಗೆ ನಾಳೆ ಮಹಾಶಿವರಾತ್ರಿ, ದೇಶಾದ್ಯಂತ ಶಿವನ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನಡೆಯುತ್ತೆ. ಆದರೆ ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿರುವ ಈ ಲಾಡ್ಲೆ ಮಶಾಕ್ ದರ್ಗಾದೊಳಗೆ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಭಾಗ್ಯ ಸಿಗುತ್ತೋ ಇಲ್ವೋ ಅನ್ನೋ ಅದರ ಬಗ್ಗೆಯೇ ಒಂದಷ್ಟು ಚಿಂತನೆ ಇತ್ತು. ಆದರೆ ಇವತ್ತು ಮಧ್ಯಾಹ್ನದ ತನಕ ಢವಢವ ಅಂತ ಹೇಳಲಾಗ್ತಾ ಇತ್ತು. ಕೊನೆಗೂ ಶಿವಲಿಂಗ ಪೂಜೆಗೆ ಹೈಕೋರ್ಟ್ ಅಸ್ತು ಎನ್ನುತ್ತೆ. ನೋಡಿ, 2022ರಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಭಗವಂತ ಖೂಬಾ ಅವರು ಇರ್ತಾರೆ ಆ ಟೈಮಲ್ಲಿ. ಅವರ ಕಾರ್ಗೂ ಕೂಡ ಒಂದಷ್ಟು ಡ್ಯಾಮೇಜ್ ಆಗಿರುತ್ತೆ. ಆ ಲಾಡ್ಲೆ ಮಶಾಕ್ ದರ್ಗಾದ ಹೊರಭಾಗದಲ್ಲಿ ಇದ್ದಂಥ ಒಂದಷ್ಟು ಪೊಲೀಸ್ ವಾಹನಗಳಿಗೂ ಕೂಡ ಡ್ಯಾಮೇಜ್ ಆಗಿರುತ್ತೆ. 2022ರಲ್ಲಿ ಆಗಿದ್ದಂಥ ಒಂದು ಗಲಾಟೆ ಆ ದರ್ಗಾದ ಹೊರಭಾಗದಲ್ಲಿ. ಅದಾದ ಬಳಿಕ ಆ ರೀತಿಯಾಗಿ ಯಾವುದೇ ಒಂದು ಗಲಭೆಗಳು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕಳೆದ ವರ್ಷವೂ ಕೂಡ 2023ರಲ್ಲೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆವರೆಗೂ ಮುಸ್ಲಿಂ ಸಮುದಾಯದವರಿಗೆ ಎಂಟ್ರಿ ಆಗೋದಕ್ಕೆ ಅವಕಾಶ ಇತ್ತು. ಮಧ್ಯಾಹ್ನದ ನಂತರ ಒಂದು ಅಷ್ಟು 15 ಜನರಿಗೆ ಅಲ್ಲಿ ಒಳಗಡೆ ಹೋಗಿ ಶಿವಲಿಂಗನ ಪೂಜೆಯಲ್ಲಿ ಭಾಗಿಯಾಗೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಈ ವರ್ಷವೂ ಕೂಡ ಅನುಮತಿ ಸಿಗುತ್ತೋ ಇಲ್ವೋ ಅಂತೇಳಿ ಸಾಕಷ್ಟು ಕುತೂಹಲ ಇತ್ತು. ಆದರೆ ಹೈಕೋರ್ಟ್ನ ಪೀಠ ಅನುಮತಿಯನ್ನು ಕೊಟ್ಟಿದೆ. ಆದರೆ ಒಂದಷ್ಟು ಕಂಡೀಷನ್ಸನ್ನು ಕೂಡ ಹಾಕಿದೆ. ಅದೇನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ರಿಪೋರ್ಟ್ ನೋಡ್ಕೊಂಬನ್ನಿ. ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ನಮ ಶಿವಾಯ, ಶಿವಲಿಂಗ ಪೂಜೆಗೆ ಅಸ್ತು ಎಂದ ಹೈಕೋರ್ಟ್. ಸಂಜೆವರೆಗೂ ಅಲ್ಲಿ ನೆರೆದಿದ್ದ ಹಿಂದೂಗಳ ಎದೆಯಲ್ಲಿ ಢವಢವ. ಕೊನೆಗೆ ಹೈಕೋರ್ಟ್ ಪೀಠ ಯಾವಾಗ ಶಿವಲಿಂಗ ಪೂಜೆಗೆ ಓಕೆ ಅಂತೋ ಆಗ ನಿರಾಳ. ಇದೇನು ಅನ್ನೋ ಕನ್ಫ್ಯೂಷನ್. ನಾವು ಹೇಳ್ತಾ ಇರೋದು ಕಲಬುರ್ಗಿ ಆಳಂದದ ಲಾಡ್ಲೆ ಮಶಾಕ್ ದರ್ಗಾದ ವಿವಾದದ ಬಗ್ಗೆ. ಬಹಳ ವರ್ಷಗಳಿಂದಲೂ ನಡೆದಿರುವಂತೆ ಶಿವರಾತ್ರಿ ಎಂದು ಹೆಚ್ಚು ಸದ್ದು ಮಾಡ್ತಿದೆ ವಿವಾದ. ಅದರಂತೆಯೇ ಈ ಬಾರಿಯೂ ಎಲ್ಲರ ದೃಷ್ಟಿ ನೆಟ್ಟಿದ್ದು ಹೈಕೋರ್ಟ್ ಪೀಠದ ಆದೇಶದತ್ತ. ಹಾಗೆ ನೋಡಿದ್ರೆ ಅರ್ಜಿದಾರ ಸಿದ್ದರಾಮ ಸಲ್ಲಿಸಿದ ಅರ್ಜಿ ವಿಚಾರಣೆ ಕಲಬುರಗಿ ಹೈಕೋರ್ಟ್ ಹಾಲ್ ನಂಬರ್ 3ರಲ್ಲಿ ನ್ಯಾಯಮೂರ್ತಿ ನಟರಾಜನ್ ಪೀಠದಲ್ಲಿ ಆರಂಭ ಆದಾಗಿನಿಂದಲೂ ಕೆರಳಿಸಿದ್ದು ಕುತೂಹಲ. ವಿಚಾರಣೆಯುದ್ದಕ್ಕೂ ನಡೆದಿದ್ದು ವಾದ ಪ್ರತಿವಾದಗಳ ಸರಣಿ. ಇದಕ್ಕೂ ಮುನ್ನ ಹೈಕೋರ್ಟ್ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗ ಇದೆಯಾ ಅನ್ನೋ ಬಗ್ಗೆ ರಿಪೋರ್ಟ್ ಕೊಡೋಕೆ ನೇಮಿಸಿದ್ದ ಸಮಿತಿ ಕೊಟ್ಟ ವರದಿಯತ್ತಲೂ ಪರಾಮರ್ಶಿಸಿದೆ ಕೋರ್ಟ್. ಹಿಂದೂ ಮುಸ್ಲಿಮರಿಬ್ಬರ ಭಾವನೆಗಳಿಗೆ ಧಕ್ಕೆಯಾಗದಂತೆ ಆದೇಶವನ್ನ ಹೈಕೋರ್ಟ್ ಪೀಠ ಕೊಟ್ಟಿದೆ. ಅದರಂತೆ ಮಧ್ಯಾಹ್ನ 2ರಿಂದ 6ರವರೆಗೆ 15 ಮಂದಿ ಹಿಂದೂಗಳನ್ನ ದರ್ಗಾದೊಳಗಿರೋ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸುವ ಅವಕಾಶ ಕಲ್ಪಿಸಲಾಗಿದೆ. ಆದ್ರೆ ಹಿಂದೂ ಮುಖಂಡರು ಆದ ಆಂದೋಲ ಶ್ರೀಗಳನ್ನ ಹೊರತುಪಡಿಸಿದಂತೆ 15 ಹಿಂದೂಗಳು ಪೂಜೆ ಸಲ್ಲಿಸಬಹುದು ಅಂತ ಷರತ್ತು ಸಹಿತ ಅನುಮತಿ ಕೊಟ್ಟಿದೆ ಕೋರ್ಟ್. ಈ ಮಹಾಶಿವರಾತ್ರಿ ಎಂದು ದರ್ಗಾದೊಳಗಿನ ಗುರುಸಮರ್ಥ ರಾಮದಾಸ ರಾಘವ ಚೈತನ್ಯರ ಸಮಾಧಿ ಮೇಲೆ ಪ್ರತಿಷ್ಠಾಪಿಸಲಾದ ಶಿವಲಿಂಗಕ್ಕೆ ಸಿಕ್ಕಿದೆ ಪೂಜೆ ಭಾಗ್ಯ. ಈ ಬಗ್ಗೆ ಮೊದಲಿನಿಂದಲೂ ವಿವಾದ ಇದೆ. ಹಲವು ವರ್ಷಗಳಿಂದ ಇದೇ ರೀತಿ ಪೂಜೆಗೆ ಅವಕಾಶ ಕೋರಿ ಕೋರ್ಟ್ ಮೊರೆ ಹೋಗೋದು. ಇಲ್ಲಿ ಮುಸ್ಲಿಮರಿಗೆ ಬೆಳಗ್ಗೆ ದರ್ಗಾ ಪ್ರಾರ್ಥನೆ, ಮಧ್ಯಾಹ್ನದ ಮೇಲೆ ಹಿಂದೂಗಳಿಗೆ ಪೂಜೆ ಅವಕಾಶ ಸಿಗುತ್ತಾ ಬಂದಿದೆ. ಈ ಸಲವೂ ಅದೇ ಪದ್ಧತಿ ಕಂಟಿನ್ಯೂ. ಹಿಂದೂಗಳಿಗೆ ಶಾಶ್ವತವಾಗಿ ಇಲ್ಲಿ ಶಿವಲಿಂಗಕ್ಕೆ ಪೂಜೆಗೆ ಅವಕಾಶ ಕೊಡಬೇಕೆಂಬ ಕೂಗು ಇದೆ. 3 ವರ್ಷಗಳ ಹಿಂದೆ ಈ ಸಂಬಂಧ ಕಲ್ಲು ತೂರಾಟ, ಗಲಭೆ ಬಳಿಕ ವಿವಾದ ತೀವ್ರ ಸ್ವರೂಪ ತಳೆದಿದೆ. ಶಿವರಾತ್ರಿ ಸಂದರ್ಭದಲ್ಲಿ ಇಲ್ಲಿ ಪೊಲೀಸ್ ಬಂದೋಬಸ್ತ್ ಆಯೋಜಿಸಲಾಗ್ತಿದೆ. ಒಟ್ಟಾರೆ ಏನೇ ಆಗಲಿ ಹಿಂದೂಗಳಿಗೆ ಶಿವಲಿಂಗ ಪೂಜೆಗೆ ಅವಕಾಶ ಸಿಕ್ಕಿದ್ದು ನಿರಾಳತೆ ತಂದಿದೆ.
ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ನಾಳೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಶಿವಲಿಂಗನ ಪೂಜೆಗೆ ಕೋರ್ಟ್ ಅವಕಾಶವನ್ನು ಕೊಟ್ಟಿದೆ. ಅದು 15 ಜನರಿಗೆ ಮಾತ್ರ. ಈ 15 ಜನರು ಪ್ರಮುಖವಾಗಿ ಜಿಲ್ಲಾಧಿಕಾರಿಗೆ ತಮ್ಮ ಆಧಾರ್ ಕಾರ್ಡನ್ನು ಕೊಡಬೇಕು. ಆ ಬಳಿಕ ಅವರು ಪೂಜೆಗೆ ಪ್ರವೇಶವನ್ನು ಪಡೆದುಕೊಳ್ತಾರೆ. ನಾಳೆ ಮಧ್ಯಾಹ್ನ 2 ಗಂಟೆ ನಂತರ ಅವರಿಗೆ ಪೂಜೆಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಯಾಕೆ ಈ ಲಾಡ್ಲೆ ದರ್ಗಾ ಮಸೀದಿಯಲ್ಲಿ ಈ ರೀತಿಯಾಗಿ ಕೋರ್ಟ್ ಅನುಮತಿಯನ್ನು ಪಡೆದುಕೊಂಡು ಪೂಜೆಗೆ ಹೋಗಬೇಕಾಗತ್ತೆ, ಇದರ ಬಗ್ಗೆ ಚರ್ಚೆ ಮಾಡೋಣ. ಮತ್ತೊಂದು ಸುದ್ದಿ, ಇವತ್ತು ಮಲ್ಪೆ ಬೀಚ್ನಲ್ಲಿ ಒಂದು ಬೋಟ್ ಕಾಣಿಸ್ಕೊಳ್ಳುತ್ತೆ. ಆ ಬೋಟ್ ಕಾಣಿಸ್ಕೊಳ್ತಾ ಇದ್ದಂತೆ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗುತ್ತೆ. ಅಷ್ಟೇ ಅಲ್ಲ, ಒಮನ್ ದೇಶದ ಬೋಟ್ ಇಲ್ಲಿಗೆ ಯಾಕೆ ಬಂತು ಅಂತೇಳಿ ಕುತೂಹಲ ಕೂಡ ಕೇಳಿಸುತ್ತೆ. ಈಗ ಕೋಸ್ಟಲ್ ಗಾರ್ಡ್ ಪೊಲೀಸರು ಅದಕ್ಕೆ ಸಂಬಂಧಪಟ್ಟಂತೆ ತೀವ್ರ ತನಿಖೆಯನ್ನು ನಡೆಸಿದ್ದಾರೆ. ಒಂದಷ್ಟು ಅಚ್ಚರಿ ಮಾಹಿತಿಗಳು ಹೊರಬಿದ್ದಿದೆ, ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೀನಿ. ಮತ್ತೊಂದು ಕಡೆ ನಾಳೆ ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಕೋಟ್ಯಾಂತರ ಭಕ್ತರು ನಾಳೆ ಪುಣ್ಯ ಸ್ನಾನಕ್ಕೆ ಸಾಕ್ಷಿ ಆಗ್ತಾರೆ. ಈ 3 ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಮೊದಲಿಗೆ ನಾಳೆ ಮಹಾಶಿವರಾತ್ರಿ, ದೇಶಾದ್ಯಂತ ಶಿವನ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನಡೆಯುತ್ತೆ. ಆದರೆ ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿರುವ ಈ ಲಾಡ್ಲೆ ಮಶಾಕ್ ದರ್ಗಾದೊಳಗೆ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಭಾಗ್ಯ ಸಿಗುತ್ತೋ ಇಲ್ವೋ ಅನ್ನೋ ಅದರ ಬಗ್ಗೆಯೇ ಒಂದಷ್ಟು ಚಿಂತನೆ ಇತ್ತು. ಆದರೆ ಇವತ್ತು ಮಧ್ಯಾಹ್ನದ ತನಕ ಢವಢವ ಅಂತ ಹೇಳಲಾಗ್ತಾ ಇತ್ತು. ಕೊನೆಗೂ ಶಿವಲಿಂಗ ಪೂಜೆಗೆ ಹೈಕೋರ್ಟ್ ಅಸ್ತು ಎನ್ನುತ್ತೆ. ನೋಡಿ, 2022ರಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಭಗವಂತ ಖೂಬಾ ಅವರು ಇರ್ತಾರೆ ಆ ಟೈಮಲ್ಲಿ, ಅವರ ಕಾರ್ಗೂ ಕೂಡ ಒಂದಷ್ಟು ಡ್ಯಾಮೇಜ್ ಆಗಿರುತ್ತೆ. ಆ ಲಾಡ್ಲೆ ಮಶಾಕ್ ದರ್ಗಾದ ಹೊರಭಾಗದಲ್ಲಿದ್ದಂಥ ಒಂದಷ್ಟು ಪೊಲೀಸ್ ವಾಹನಗಳಿಗೂ ಕೂಡ ಡ್ಯಾಮೇಜ್ ಆಗಿರುತ್ತೆ. 2022ರಲ್ಲಿ ಆಗಿದ್ದಂಥ ಒಂದು ಗಲಾಟೆ ಆ ದರ್ಗಾದ ಹೊರಭಾಗದಲ್ಲಿ. ಅದಾದ ಬಳಿಕ ಆ ರೀತಿಯಾಗಿ ಯಾವುದೇ ಒಂದು ಗಲಭೆಗಳು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕಳೆದ ವರ್ಷವೂ ಕೂಡ 2023ರಲ್ಲೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆವರೆಗೂ ಮುಸ್ಲಿಂ ಸಮುದಾಯದವರಿಗೆ ಎಂಟ್ರಿ ಆಗೋದಕ್ಕೆ ಅವಕಾಶ ಇತ್ತು. ಮಧ್ಯಾಹ್ನದ ನಂತರ ಒಂದು ಅಷ್ಟು 15 ಜನರಿಗೆ ಅಲ್ಲಿ ಒಳಗಡೆ ಹೋಗಿ ಶಿವಲಿಂಗನ ಪೂಜೆಯಲ್ಲಿ ಭಾಗಿಯಾಗೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಈ ವರ್ಷವೂ ಕೂಡ ಅನುಮತಿ ಸಿಗುತ್ತೋ ಇಲ್ವೋ ಅಂತೇಳಿ ಸಾಕಷ್ಟು ಕುತೂಹಲ ಇತ್ತು. ಆದರೆ ಹೈಕೋರ್ಟ್ನ ಪೀಠ ಅನುಮತಿಯನ್ನು ಕೊಟ್ಟಿದೆ. ಆದರೆ ಒಂದಷ್ಟು ಕಂಡೀಷನ್ಸನ್ನು ಕೂಡ ಹಾಕಿದೆ. ಅದೇನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ರಿಪೋರ್ಟ್ ನೋಡ್ಕೊಂಬನ್ನಿ. ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ನಮ ಶಿವಾಯ, ಶಿವಲಿಂಗ ಪೂಜೆಗೆ ಅಸ್ತು ಎಂದ ಹೈಕೋರ್ಟ್. ಸಂಜೆವರೆಗೂ ಅಲ್ಲಿ ನೆರೆದಿದ್ದ ಹಿಂದೂಗಳ ಎದೆಯಲ್ಲಿ ಢವಢವ. ಕೊನೆಗೆ ಹೈಕೋರ್ಟ್ ಪೀಠ ಯಾವಾಗ ಶಿವಲಿಂಗ ಪೂಜೆಗೆ ಓಕೆ ಅಂತೋ ಆಗ ನಿರಾಳ. ಇದೇನು ಅನ್ನೋ ಕನ್ಫ್ಯೂಷನ್ ನಾವು ಹೇಳ್ತಾ ಇರೋದು ಕಲಬುರ್ಗಿ ಆಳಂದದ ಲಾಡ್ಲೆ ಮಶಾಕ್ ದರ್ಗಾದ ವಿವಾದದ ಬಗ್ಗೆ. ಬಹಳ ವರ್ಷಗಳಿಂದಲೂ ನಡೆದಿರುವಂತೆ ಶಿವರಾತ್ರಿ ಎಂದು ಹೆಚ್ಚು ಸದ್ದು ಮಾಡ್ತಿದೆ ವಿವಾದ. ಅದರಂತೆಯೇ ಈ ಬಾರಿಯೂ ಎಲ್ಲರ ದೃಷ್ಟಿ ನೆಟ್ಟಿದ್ದು ಹೈಕೋರ್ಟ್ ಪೀಠದ ಆದೇಶದತ್ತ. ಹಾಗೆ ನೋಡಿದ್ರೆ ಅರ್ಜಿದಾರ ಸಿದ್ದರಾಮ ಸಲ್ಲಿಸಿದ ಅರ್ಜಿ ವಿಚಾರಣೆ ಕಲಬುರಗಿ ಹೈಕೋರ್ಟ್ ಹಾಲ್ ನಂಬರ್ 3ರಲ್ಲಿ ನ್ಯಾಯಮೂರ್ತಿ ನಟರಾಜನ್ ಪೀಠದಲ್ಲಿ ಆರಂಭ ಆದಾಗಿನಿಂದಲೂ ಕೆರಳಿಸಿದ್ದು ಕುತೂಹಲ. ವಿಚಾರಣೆಯುದ್ದಕ್ಕೂ ನಡೆದಿದ್ದು ವಾದ ಪ್ರತಿವಾದಗಳ ಸರಣಿ. ಇದಕ್ಕೂ ಮುನ್ನ ಹೈಕೋರ್ಟ್ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗ ಇದೆಯಾ ಅನ್ನೋ ಬಗ್ಗೆ ರಿಪೋರ್ಟ್ ಕೊಡೋಕೆ ನೇಮಿಸಿದ್ದ ಸಮಿತಿ ಕೊಟ್ಟ ವರದಿಯತ್ತಲೂ ಪರಾಮರ್ಶಿಸಿದೆ ಕೋರ್ಟ್. ಹಿಂದೂ ಮುಸ್ಲಿಮರಿಬ್ಬರ ಭಾವನೆಗಳಿಗೆ ಧಕ್ಕೆಯಾಗದಂತೆ ಆದೇಶವನ್ನ ಹೈಕೋರ್ಟ್ ಪೀಠ ಕೊಟ್ಟಿದೆ. ಅದರಂತೆ ಮಧ್ಯಾಹ್ನ 2ರಿಂದ 6ರವರೆಗೆ 15 ಮಂದಿ ಹಿಂದೂಗಳನ್ನ ದರ್ಗಾದೊಳಗಿರೋ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸುವ ಅವಕಾಶ ಕಲ್ಪಿಸಲಾಗಿದೆ. ಆದ್ರೆ ಹಿಂದೂ ಮುಖಂಡರು ಆದ ಆಂದೋಲ ಶ್ರೀಗಳನ್ನ ಹೊರತುಪಡಿಸಿದಂತೆ 15 ಹಿಂದೂಗಳು ಪೂಜೆ ಸಲ್ಲಿಸಬಹುದು ಅಂತ ಷರತ್ತು ಸಹಿತ ಅನುಮತಿ ಕೊಟ್ಟಿದೆ ಕೋರ್ಟ್. ಈ ಮಹಾಶಿವರಾತ್ರಿಯಂದು ದರ್ಗಾದೊಳಗಿನ ಗುರುಸಮರ್ಥ ರಾಮದಾಸ ರಾಘವ ಚೈತನ್ಯರ ಸಮಾಧಿ ಮೇಲೆ ಪ್ರತಿಷ್ಠಾಪಿಸಲಾದ ಶಿವಲಿಂಗಕ್ಕೆ ಸಿಕ್ಕಿದೆ ಪೂಜೆ ಭಾಗ್ಯ. ಈ ಬಗ್ಗೆ ಮೊದಲಿನಿಂದಲೂ ವಿವಾದ ಇದೆ. ಹಲವು ವರ್ಷಗಳಿಂದ ಇದೇ ರೀತಿ ಪೂಜೆಗೆ ಅವಕಾಶ ಕೋರಿ ಕೋರ್ಟ್ ಮೊರೆ ಹೋಗೋದು. ಇಲ್ಲಿ ಮುಸ್ಲಿಮರಿಗೆ ಬೆಳಗ್ಗೆ ದರ್ಗಾ ಪ್ರಾರ್ಥನೆ, ಮಧ್ಯಾಹ್ನದ ಮೇಲೆ ಹಿಂದೂಗಳಿಗೆ ಪೂಜೆ ಅವಕಾಶ ಸಿಗುತ್ತಾ ಬಂದಿದೆ. ಈ ಸಲವೂ ಅದೇ ಪದ್ಧತಿ ಕಂಟಿನ್ಯೂ. ಹಿಂದೂಗಳಿಗೆ ಶಾಶ್ವತವಾಗಿ ಇಲ್ಲಿ ಶಿವಲಿಂಗಕ್ಕೆ ಪೂಜೆಗೆ ಅವಕಾಶ ಕೊಡಬೇಕೆಂಬ ಕೂಗು ಇದೆ. 3 ವರ್ಷಗಳ ಹಿಂದೆ ಈ ಸಂಬಂಧ ಕಲ್ಲು ತೂರಾಟ, ಗಲಭೆ ಬಳಿಕ ವಿವಾದ ತೀವ್ರ ಸ್ವರೂಪ ತಳೆದಿದೆ. ಶಿವರಾತ್ರಿ ಸಂದರ್ಭದಲ್ಲಿ ಇಲ್ಲಿ ಪೊಲೀಸ್ ಬಂದೋಬಸ್ತ್ ಆಯೋಜಿಸಲಾಗ್ತಿದೆ. ಒಟ್ಟಾರೆ ಏನೇ ಆಗಲಿ ಹಿಂದೂಗಳಿಗೆ ಶಿವಲಿಂಗ ಪೂಜೆಗೆ ಅವಕಾಶ ಸಿಕ್ಕಿದ್ದು ನಿರಾಳತೆ ತಂದಿದೆ.